ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇಂದು ರಾಯಬಾಗ್ ತಾಲೂಕಿನ ಹಿಡ್ಕಲ್ ಕೆಇಬಿಗೆ ಮುತ್ತಿಗೆ ಹಾಕಿ ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಸುವಂತೆ ಒತ್ತಾಯಿಸಿ ಧರಣಿ ಮಾಡಿ ಮನವಿ ಸಲ್ಲಿಸಿದರು. ಈ ಒಂದು ಅವಿನಾಭಾವ ಸಂಬಂಧ ಕಾಲ ಕಾಲಕ್ಕೆ ಹೇಳಿದಾಗ ಸಾಕಷ್ಟು ಬದಲಾವಣೆ ಈ ರಾಯಬಾಗ್ ತಾಲೂಕದಾಗ ಆಗೈತೆ ಅಂತ ಹೇಳಿ ನಾನು ನಂಬಿದ್ದೇನೆ. ಮತ್ತು ತಾವು ನನ್ನ ಕಾಲಕ್ಕೆ ಏನೇನು ಕೆಲಸಗಳಂತಂದ್ರೆ ಅದನ್ನ ಹೃದಯಪೂರ್ವಕವಾಗಿ ಮಾಡಿದ್ದೇನೆ. ಮಾಡುವಂಗಿತ್ತಂತಂದ್ರೆ ಇದೇ ನಾನು ಅಡಿಗೆ ಮಾಡಕತ್ತಾರಲ್ಲ, ಇದು ಕಾಯಂ ತರಿಕೆ ಅಡಿಗೆ ಆಗ್ತದೆ. ಮತ್ತೆ ಇದು ಇಟ್ಕ ಬಿಡಂಗಿಲ್ಲ. ಈ ಇಲಾಖೆಗೆ ಸಂಬಂಧಪಟ್ಟವರು ಯಾರು ಇಲ್ಲ. ನಾಳೆ ಮತ್ತೆ ನಮ್ಮ ಜನಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತದೆ, ನಮ್ಮ ರೈತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತದೆ. ಬರ್ತೈತೆ, ನಾಳೆ ಬೆಳಗ್ಗೆನೂ ಬರ್ತಾರೆ, ನಾಡ್ತಿನೂ ಬರ್ತಾರೆ, ಇವತ್ತು ಸಾಯಂಕಾಲ ಬರ್ತಾರೆ. ಎಲ್ಲ ಕೆಇಬಿ ಮುಂದೆ ಚಳವಳಿ ಮಾಡುವಂತ ಒಂದು ಮೊದಲನೇ ಹಂತದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಎರಡನೇ ಹಂತದ ಕಾರ್ಯಕ್ರಮ ಅಷ್ಟಕ್ಕೂ ನಿಮ್ಮ ಇಲಾಖೆ ಕೇಳಿಲ್ಲ, ನಿಮ್ಮ ಸರ್ಕಾರ ಕೇಳಿಲ್ಲ. ನೀವು ಸರ್ಕಾರದ ಮೇಲೆ ಹಾಕುದು, ನಿಮ್ಮ ಮೇಲೆ ಸರ್ಕಾರ ಹಾಕುದು ನಮಗೆ ಬೇಕಾಗಿಲ್ಲ. ಯಾವಾಗ ನಿಮ್ಮನ್ನ ಕಟ್ಟಿ ಹಾಕ್ತೀವಲ್ಲ ಆವಾಗ ಸರ್ಕಾರಕ್ಕೆ ಎಚ್ಚರಿಕೆ ಆಗ್ತೈತಿ. ಸುಮ್ಮನೆ ಒಂದು ತಾಸು ಅಂತ ಹೋಗ್ಬೇಡ್ರಿ. ದಯಮಾಡಿ ಪೊಲೀಸ್ ಬಂಧುಗಳಿಗೆ ನಾನು ಮನವಿ ಮಾಡ್ತೀನಿ, ಇನ್ನೊಂದು 4 ಎಸ್ಕಾರ್ಟ್ ಗಾಡಿ ಹೆಚ್ಚು ಅಂಬರಿ ನಮ್ಗೆ ಹೇಳ್ಕೊಂಡು ಹೋಗ. ಅಲ್ಲ, ನಾವು ಅಲ್ಲಿ ಇರಾಕ್ತವ್ರ, ಇಲ್ಲಿ ಇರಾಕ್ತವ್ರ. ನಾವು ಕಟ್ಟಬೇಕು ಆಫೀಸರ್ನ, ಅದ್ರ ತಯಾರಾಗಿ ಇರ್ಬೇಕಲ್ಲ. ನಾವು ಎಮ್ಡಿ ಬರ್ರಿ, ಎಮ್ಡಿ ಒಂದು ಜೋರ್ ಮಗ ಅಲ್ಲ. ನಗರದೊಳಗ ಮನವಿಯಲ್ಲಿ ರೈತರಿಗೆ ಹಗಲು 7 ಗಂಟೆ ಮತ್ತು ರಾತ್ರಿ ಹೊತ್ತು ಕರೆಂಟ್ ಇಲ್ಲದ ಕಾರಣ ಜಿಲ್ಲೆಯಲ್ಲಿ ದರೋಡೆ ಕಳ್ಳತನ ಹೆಚ್ಚಾಗಿದ್ದು, ಇವುಗಳನ್ನು ತಡೆಯಲು ಸಾಯಂಕಾಲ 6 ಗಂಟೆಯಿಂದ ಬೆಳಗಿನ 6 ಗಂಟೆಯವರೆಗೆ ಸಿಂಗಲ್ ಪೀಸ್ 12 ಗಂಟೆ ವಿದ್ಯುತ್ ಪೂರೈಸಲು ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಇದೇ ವೇಳೆ ಹಲವಾರು ಗ್ರಾಮಗಳಿಂದ ರೈತರು ಮತ್ತು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು, ದರಿಕನ ಅಜ್ಜಾರು ಸುದಲ್ಗ, ಕರ್ನಾಟಕ ರಾಜ್ಯ ರೈತ ಸಂಘ ಸಂಚಾಲಕರು ಬಾಬುರಾವ್ ಪಾಟೀಲ್, ಜಿಲ್ಲಾ ಉಪಾಧ್ಯಕ್ಷರು ಬರ್ಮೂದ್ ಚಿಮ್ಮರ್, ತಾಲೂಕು ಅಧ್ಯಕ್ಷರು ಕಾಶಪ್ಪ ಜಮಗಿ, ತಾಲೂಕು ಉಪಾಧ್ಯಕ್ಷರು ಅಪ್ಪು ಇಂಗ್ಳಿ, ಗಣಪತಿ ಇಳಿಗೇರ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿಗಾರರು ವಿಠಲ್ ಬೆಜಂತ್ರಿ, ಆರ್5 ನ್ಯೂಸ್ ಬೆಳಗಾವಿ.